Good morning, students. A hearty welcome to pre-university course. A hearty welcome to Mysore District PU Chemistry Lecturers Forum and the video classes organized by the forum. So before I start on with the class, I just want to congratulate you all for successfully completing your high school education and starting your pre-university course. I am C. Srinivas Babu, lecturer in chemistry, working in Sri Ramakrishna Vidyashala, Mysuru. Today I stand before you representing Mysore District PU Chemistry Lecturers Forum. Let me just give you a brief introduction about the forum. ಮೈಸೂರು ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆ. ಈ ವೇದಿಕೆಯಲ್ಲಿ ಮೈಸೂರು ಜಿಲ್ಲೆಯ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ರಸಾಯನಶಾಸ್ತ್ರ ಉಪನ್ಯಾಸಕರು ಸಕ್ರಿಯ ಸದಸ್ಯರುಗಳಾಗಿರುತ್ತಾರೆ ಹಾಗೂ ರಸಾಯನಶಾಸ್ತ್ರದ ವಿಷಯದ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಇದರ ಮಾರ್ಗದರ್ಶಕರಾಗಿರುತ್ತಾರೆ. ಈ ಪ್ರಿನ್ಸಿಪಾಲರ ಮಾರ್ಗದರ್ಶನದ ಸಹಾಯದಲ್ಲಿ ಈ ವೇದಿಕೆ ಕಾರ್ಯನಿರ್ವಹಿಸುತ್ತಿದೆ. ವೇದಿಕೆಯ ಉದ್ದೇಶ, the motto of the forum is to bond students and teachers. I repeat, it is to bond students and teachers. ಮೈಸೂರು ಜಿಲ್ಲಾ ರಸಾಯನಶಾಸ್ತ್ರ ಉಪನ್ಯಾಸಕರ ವೇದಿಕೆ ಎರಡು ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ತಲುಪುವ ಪ್ರಯತ್ನ ಮಾಡುತ್ತಿದೆ. Forum has started 2 channels of communication to reach and interact with students. One is we are launching a website. The name of the website is www.mypuchemistry.in, and we are also launching a YouTube channel, and the name is My PU Chemistry YouTube channel. ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತೇನೆ, ಏಕೆಂದರೆ ಈಗ ನಿಮ್ಮ ಭೇಟಿ ಆಗ್ತಿರೋದು ಈ ಯೂಟ್ಯೂಬ್ ಚಾನಲ್ನ ಮುಖಾಂತರ. ವಿದ್ಯಾರ್ಥಿಗಳನ್ನು ತಲುಪುವ ಮತ್ತು ಅವರ ಶೈಕ್ಷಣಿಕ ಅಭಿವೃದ್ಧಿಯನ್ನು ನಿರಂತರವಾಗಿ ಕಾಯ್ದುಕೊಳ್ಳುವ ಒಂದು ಪ್ರಯತ್ನವೇ ಈ ಒಂದು ಚಾನಲ್ನ ಲಾಂಚ್ ಮಾಡೋದಾಗಿದೆ. ಈ ಚಾನಲ್ ಮುಖಾಂತರ ನಾವು ಸದ್ಯಕ್ಕೆ ಪ್ರಥಮ PUC ರಸಾಯನಶಾಸ್ತ್ರ ವಿಷಯದ ಪಾಠಗಳನ್ನು ನಿಮಗೆ ತಲುಪಿಸುತ್ತೇವೆ. Through this YouTube channel, at present, we are reaching you the first PU chemistry chapters in the form of video classes. Since you can watch these video classes and understand or know the content, but learning can happen only when you get thorough with the concept through revision, practice and assessing yourself. Through the classes, you will learn 50% of the task. That is, you will know what exactly is there and what it is. But from the point of examination,
your preparation will be complete only when you practice, prepare and undergo assessment. For this you need tests, assignments and question papers. ಸೊ ಯಾವುದೇ ಪಠ್ಯದ ಅಥವಾ ಪಾಠದ ಪ್ರಶ್ನೆಗಳಿಗೆ, ಅಸೈನ್ಮೆಂಟ್ಸ್ಗಳಿಗೆ ನೀವು ನಮ್ಮ ವೆಬ್ಸೈಟ್ನ ಲಾಗಿನ್ ಮಾಡಬಹುದು. ನಮ್ಮ ವೆಬ್ಸೈಟ್ ಹೆಸರು www.mypuchemistry.in. ಈ ವೆಬ್ಸೈಟ್ನಲ್ಲಿ ಈ ವಿಡಿಯೋ ಕ್ಲಾಸ್ಗಳಿಗೆ ಸಂಬಂಧಿಸಿದ ಟೆಸ್ಟ್ಸ್, ಕ್ವೆಶ್ಚನ್ ಪೇಪರ್ಸ್, ಅಸೈನ್ಮೆಂಟ್ಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಪ್ರಿಂಟೌಟ್ ತೊಗೊಂಡಾದರೂ ಸರಿ ಅಥವಾ ಮಾನಿಟರ್ ಮೇಲೆ ಕ್ವೆಶನ್ಸ್ ನೋಡಿಕೊಂಡು ಆನ್ಸರ್ ಮಾಡಿ. ಈ ಆನ್ಸರ್ ಮಾಡಿ ಅಷ್ಟಕ್ಕೆ ನಿಲ್ಲಿಸಬೇಡಿ. ಈ ಚಾನಲ್ ಮುಖಾಂತರ ನಾವು ನಿಮ್ಮ ಜೊತೆ ಮಾತಾಡ್ತಿರ್ತೀವಿ, ಆದರೆ ನೀವು ನಮ್ಮ ಜೊತೆ ಮಾತಾಡಲಿಕ್ಕೆ ಕೆಲವೊಂದು ಅವಕಾಶಗಳನ್ನು ಸದ್ಯದಲ್ಲೇ ಕಲ್ಪಿಸ್ತೀವಿ. ಅದರ ಮುಖಾಂತರ ನೀವು ಫೋನ್ನಲ್ಲಾದರೂ ಮಾತಾಡ್ಬೋದು, ಇಮೇಲ್ನಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು, ಅಥವಾ ಈ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಸೆಕ್ಷನ್ ಇರುತ್ತೆ, ಅಲ್ಲಿ ಕೂಡ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಮತ್ತು ನಿಮಗೆ ಏನು ಅಗತ್ಯ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿ. ಸೊ ಇದು ಈ ಒಂದು ಕಾರ್ಯಕ್ರಮ ಉತ್ತಮವಾಗಲಿಕ್ಕೆ ಸಹಾಯ ಮಾಡುತ್ತೆ. ಮೈಸೂರು ಜಿಲ್ಲಾ ಪದವಿ ಪೂರ್ವ ರಸಾಯನಶಾಸ್ತ್ರ ಉಪನ್ಯಾಸಕರುಗಳ ವೇದಿಕೆ 2006ರಲ್ಲಿ ಪ್ರಾರಂಭ ಆಯಿತು. ಪದವಿ ಪೂರ್ವ ಶಿಕ್ಷಣ ಹಂತಕ್ಕೆ ಬಂದ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿ ವೇದಿಕೆಯ ಪರಿಚಯ ಆಗಿರುತ್ತೆ. ಈಗ ನೀವು ಹೊಸದಾಗಿ ಬರ್ತಿರೋದ್ರಿಂದ ಈ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ವೇದಿಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಿಗೋಸ್ಕರ ಹಮ್ಮಿಕೊಂಡಿದೆ ಅಂದರೆ, ಮೊದಲನೇದಾಗಿ PU ಹಂತದಲ್ಲಿ 2 ವರ್ಷಕ್ಕೆ ಲ್ಯಾಬ್ ಮ್ಯಾನ್ಯುವಲ್ ಇಲಾಖೆಯಿಂದ ದೊರೆಯುವ ಪುಸ್ತಕದ ಜೊತೆಗೆ ಅದೂ ಬರುತ್ತೆ, ಆದರೂ ಕೂಡ ಅದನ್ನು ಸರಳೀಕರಿಸಿ ಮತ್ತು ಸ್ಟ್ಯಾಂಡರ್ಡೈಸ್ ಮಾಡಿ ನಿಮಗೆ ತಲುಪಿಸ್ತೇವೆ. ಇದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಲ್ಯಾಬ್ ಮ್ಯಾನ್ಯುವಲ್ಸ್ ಇನ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ವಿಲ್ ಬಿ ಪಬ್ಲಿಷ್ಡ್ ಆ್ಯಂಡ್ ಪ್ರಿಂಟೆಡ್ ಬೈ ದ ಫೋರಮ್ and it will be reached to students of all the colleges in the district. ಇದರಿಂದ ಅನುಕೂಲ ಏನಂದರೆ ಏಕರೂಪತೆ, ಯೂನಿಫಾರ್ಮಿಟಿ ಈಸ್ ದೇರ್ ಇನ್ ಆಲ್ ದ ಕಾಲೇಜಸ್. ಮತ್ತು ಪರೀಕ್ಷೆಗೆ ಸಹಾಯವಾಗುವಂತೆ ಕ್ವೆಶ್ಚನ್ ಬ್ಯಾಂಕ್, ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರಗಳನ್ನು ನಮ್ಮ ಜಿಲ್ಲೆಯ ನುರಿತ ಅನುಭವಿ ಉಪನ್ಯಾಸಕರಿಂದ ತಯಾರು ಮಾಡಿ ವಿದ್ಯಾರ್ಥಿಗಳಿಗೆ ತಲುಪಿಸುತ್ತಿದ್ದೇವೆ. ಇದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ರಸಾಯನಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯುವ ಕಾಲೇಜುಗಳ ಉಪನ್ಯಾಸಕರನ್ನು, ಪ್ರಾಂಶುಪಾಲರನ್ನು ಮತ್ತು ದ್ವಿತೀಯ PUC ಪಬ್ಲಿಕ್ ಪರೀಕ್ಷೆ ರಸಾಯನಶಾಸ್ತ್ರ ವಿಷಯದಲ್ಲಿ 100 ಅಂಕ ಗಳಿಸುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸುತ್ತಿದ್ದೇವೆ. ಇದೆಲ್ಲವೂ ವಿದ್ಯಾರ್ಥಿಗಳಲ್ಲಿ ರಸಾಯನಶಾಸ್ತ್ರ ವಿಷಯದ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ಕುತೂಹಲ ಮೂಡಿಸುವ ಉದ್ದೇಶದಿಂದ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಿಮ್ಮ ಸಕ್ರಿಯ ಭಾಗವಹಿಸುವಿಕೆ ಅತ್ಯಗತ್ಯ. ಸೊ ಯುವರ್ ಆಕ್ಟಿವ್ ಪಾರ್ಟಿಸಿಪೇಷನ್ ಈಸ್ ಎಸೆನ್ಷಿಯಲ್. ನೀವು ಹೇಗೆ ಭಾಗವಹಿಸ್ಬೋದು? ಮೊದಲನೇದಾಗಿ ಈ ಯೂಟ್ಯೂಬ್ ಚಾನಲಲ್ಲಿ ಬರುವ ತರಗತಿಗಳನ್ನು ನೋಡುವುದರ ಮುಖಾಂತರ ಅದನ್ನು ಮುಂದುವರಿಸಬೇಕಲ್ವಾ? ಅದಕ್ಕೋಸ್ಕರ ವೆನೆವರ್ ಯು ವಾಚ್ ದೀಸ್ ಕ್ಲಾಸಸ್ ಆನ್ ಮೈ PU Chemistry YouTube channel, please click the like button, then click the subscribe button, and finally click on the bell icon or bell button.
ಈ ಮೂರನ್ನೂ ಮಾಡೋದರಿಂದ ನೀವು ಈ ಒಂದು ಚಾನಲ್ನಲ್ಲಿ ನಾವು ಕಾಲಕಾಲಕ್ಕೆ ಅಪ್ಲೋಡ್ ಮಾಡುವಂತಹ ವಿಡಿಯೋ ಚಾನಲ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀರಾ ಮತ್ತು ಅದನ್ನು ವೀಕ್ಷಿಸಲು ಸಹಾಯ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ಸ್ಟೂಡೆಂಟ್ಸ್ ಟು ಲೈಕ್ ದ ಚಾನಲ್, subscribe the channel and click the bell icon so that you get notifications regularly about our videos. ಈ ಪ್ರಯತ್ನದ ಹಿಂದಿರುವ ಉದ್ದೇಶ ಏನು? ನೀವೆಲ್ಲರೂ ಈಗ ಪ್ರಥಮ PUCಗೆ ದಾಖಲಾಗಿದ್ದೀರಾ. ಆದರೆ ಎಲ್ಲರಿಗೂ ಗೊತ್ತಿರುವ ಕಾರಣದಿಂದ ಕಾಲೇಜುಗಳು ಇನ್ನೂ ಪ್ರಾರಂಭ ಆಗಿಲ್ಲ. ಆದರೆ ಶೈಕ್ಷಣಿಕ ವರ್ಷ ಆರಂಭವಾಗಿದೆ, ಶಿಕ್ಷಣ ನಡೆಯುತ್ತಲೇ ಇದೆ. ಸೊ ಈ ಸಮಯದಲ್ಲಿ ಹೈಸ್ಕೂಲ್ನಿಂದ ಪದವಿ ಪೂರ್ವ ಹಂತಕ್ಕೆ ಬಂದಿರುವ ನಿಮಗೆ ಯಾವುದೇ ರೀತಿಯ ಕೊರತೆ ಮತ್ತು ತೊಂದರೆ ಆಗಬಾರದು ಎನ್ನುವ ಉದ್ದೇಶದಿಂದ ರಸಾಯನಶಾಸ್ತ್ರ ವಿಷಯದಲ್ಲಿ ನಮ್ಮ ವೇದಿಕೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ವಿಡಿಯೋ ತರಗತಿಗಳಲ್ಲಿ ಮೈಸೂರು ಜಿಲ್ಲೆಯ ವಿವಿಧ ಕಾಲೇಜುಗಳ ಅನುಭವಿ ಮತ್ತು ನುರಿತ ಉಪನ್ಯಾಸಕರು ನಿಮ್ಮನ್ನು ಭೇಟಿಯಾಗಲಿದ್ದಾರೆ. ಒಬ್ಬರೇ ಉಪನ್ಯಾಸಕರು ಎಲ್ಲ ಪಾಠಗಳನ್ನು ಮಾಡೋದಿಲ್ಲ. ವಿವಿಧ ಕಾಲೇಜುಗಳ ಉಪನ್ಯಾಸಕರು ವಿವಿಧ ಪಾಠಗಳನ್ನು ನಿಮಗೆ ಬೋಧಿಸಲಿದ್ದಾರೆ. ಸೊ ಇದರ ಜೊತೆಗೆ ನಿಮಗೆ ಏನು ಸಿಗುತ್ತೆ ಅನ್ನೋದು ಈಗಾಗಲೇ ನೀವು ಊಹಿಸಿರ್ಬೋದು. ಅವರ ಅಪಾರ ಅನುಭವ, ಭಿನ್ನವಾದ ಶೈಲಿ ಮತ್ತು ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುವಂತಹ ಮತ್ತು ಮನದಟ್ಟಾಗುವಂತೆ ಪಾಠ ಮಾಡುವ ಒಂದು ಅನುಭವ ನಿಮಗೆ ದೊರೆಯುತ್ತೆ. ಸೊ ಈ ತರಗತಿಗಳನ್ನು ಸದುಪಯೋಗಪಡಿಸ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರು ಎಲ್ಲೇ ಇದ್ದರೂ ಕೂಡ ಅವರೂ ಕೂಡ ಇದನ್ನು ವೀಕ್ಷಿಸಿ ಉಪಯೋಗ ಪಡೆದುಕೊಳ್ಳುವಂತೆ ನೀವು ಅವರಿಗೆ ಸಹಾಯ ಮಾಡಬಹುದು. ಈ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಫೀ ಕೊಡುವಂಥ ಅಗತ್ಯ ಇಲ್ಲ. ಮತ್ತು ನಮ್ಮ ವೆಬ್ಸೈಟ್ ಕೂಡ ಫ್ರೀ ಟು ಲಾಗಿನ್ ಇರುತ್ತೆ. ಅದರಲ್ಲಿ ಈಗ ಸದ್ಯಕ್ಕೆ ನಾವು ಮಾಡಿರುವಂಥ ಕಾರ್ಯಕ್ರಮಗಳಂದರೆ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಡೆಯುವಂಥ ಪಾಠಗಳಿಗೆ ಸಂಬಂಧಿಸಿದ ಕ್ವೆಶ್ಚನ್ಸ್, ಅಸೈನ್ಮೆಂಟ್ಸ್, ನ್ಯೂಮರಿಕಲ್ಸ್ ಕೂಡ ಇರುತ್ತೆ ಮತ್ತು ಟೆಸ್ಟ್ ಪೇಪರ್ಸ್, ಹಾಗೂ ಪ್ರಥಮ PUC ಮತ್ತು ದ್ವಿತೀಯ PUC ಸಂಬಂಧಿಸಿದ ರೆಫರೆನ್ಸ್ ಬುಕ್ಸ್ ಲಿಸ್ಟ್ ಹಾಕಿದ್ದೀವಿ. ಅಲ್ಲದೆ PUC ಮುಗಿದ ನಂತರ ಯಾವ ಯಾವ ವಿಭಾಗಗಳು ಅಥವಾ ಅಧ್ಯಯನಗಳನ್ನು ನೀವು ಪ್ರಾರಂಭಿಸಬಹುದು ಎಂಬುದಕ್ಕೆ ಸಹಾಯವಾಗಲಿಕ್ಕೋಸ್ಕರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಡೀಟೇಲ್ಸನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಇದೆಲ್ಲವೂ ನಿಮಗೆ ನಿಮ್ಮ ಮುಂದಿನ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟು ವಿಷಯಗಳನ್ನು ಪ್ರಾರಂಭಿಕ ತರಗತಿ ಆಗಿರೋದ್ರಿಂದ ವೇದಿಕೆಯ ಬಗ್ಗೆ ಹಾಗೂ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಉದ್ದೇಶ, ಆಸ್ ಐ ಸೆಡ್ ಆಲ್ರೆಡಿ, ಈಸ್ ಟು ಬಾಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಹೇಗೆ ಅನ್ನೋದು ಈ ಒಂದು ತರಗತಿಗಳ ಮುಖಾಂತರ ನಿಮಗೆ ಅರ್ಥವಾಗುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರುತ್ತಾ, ಈ ದಿನ ಪ್ರಥಮ PUC ರಸಾಯನಶಾಸ್ತ್ರ ವಿಷಯದಲ್ಲಿ ನಾವು ಏನನ್ನು ಅಭ್ಯಾಸ ಮಾಡಲಿಕ್ಕಿದೆ ಅನ್ನುವುದರ ಒಂದು ಪರಿಚಯವನ್ನು ಮಾಡಿಕೊಡುತ್ತೇನೆ. Dear students, let us study about the first chapter. I'm not saying let us study the first chapter, let us study about the first chapter, some basic concepts of chemistry. I did say so just because we need to understand what exactly we are going to study in this. Then we are going to take up the study of that. So the title of the chapter is Some Basic Concepts of Chemistry. So it is all about chemistry as a subject.
but we are going to study some basic concepts. When I say basic concepts, certainly you are right with your guess, something or things which you have already studied about. ಸೊ ನೀವು ಈಗಾಗಲೇ ಓದಿರುವಂತಹ ಬೇಸಿಕ್ ಮೂಲಭೂತ ವಿಷಯಗಳನ್ನು ಈಗ ನಾವು ಮತ್ತೊಮ್ಮೆ ಓದ್ತಾ ಇದ್ದೀವಿ. ನೋಡಿ, ಮತ್ತೊಮ್ಮೆ ಓದ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಜವಾಬ್ದಾರಿ ಹೆಚ್ಚುತ್ತೆ. ಈ ಮತ್ತೊಮ್ಮೆ ಓದಬೇಕಾದ್ರೆ ಅದರಲ್ಲಿ ಹೊಸದೇನಿದೆ ಅನ್ನೋದನ್ನು ತಿಳಿದುಕೊಳ್ಳುವ ಅಥವಾ ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು. ಇದೇ ಇದರಲ್ಲಿರುವಂಥ ವಿಶೇಷತೆ. ಇಲ್ಲದೆ ಹೋದರೆ ಈಗ ಆಲ್ರೆಡಿ ನೀವು ಓದಿರೋದನ್ನು ಮತ್ತೆ ಓದಬೇಕಾದ್ರೆ ಹಾಗೆ ಓದೋದ್ರಲ್ಲಿ ಏನು ಅರ್ಥ ಇದೆ? ಅದನ್ನು ಹೊಸದನ್ನು ಹುಡುಕುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಏನು ಹೇಳುತ್ತೆ? ಫಸ್ಟ್ ಒನ್ ಶುಡ್ ನೋ ವಾಟ್ ಈಸ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅಂದರೆ ಏನು? ದಿಸ್ ಇಸ್ ವಾಟ್ ವಿ ನೀಡ್ ಟು. ಸೊ ವಾಟ್ ಈಸ್ ಕೆಮಿಸ್ಟ್ರಿ? ಈ ಪ್ರಶ್ನೆಗೆ ಬೇರೆ ಬೇರೆ ರೀತಿ ಉತ್ತರ ಕೊಡ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕೆಮಿಸ್ಟ್ರಿ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್. ವಿಜ್ಞಾನದ ಒಂದು ಭಾಗ. ಇಟ್ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಬಟ್ ಇದರಿಂದ ಮುಂದೆ ಹೋಗಬೇಕು, ಅದನ್ನು ನಾವು ಕಾಣಬೇಕು. ಸೊ ಅವಾಗ ನಾವು ಕೇಳಬೇಕಾಗಿರೋ ಪ್ರಶ್ನೆ ಏನು? ವಾಟ್ ಡಸ್ ಕೆಮಿಸ್ಟ್ರಿ ಡೀಲ್ ವಿತ್? ಅಥವಾ ಕೆಮಿಸ್ಟ್ರಿಯಲ್ಲಿ ಏನನ್ನು ನೀವು ಕಲಿತೀರಾ? ಯಾವುದರ ಬಗ್ಗೆ, ಯಾವುದನ್ನು ಹೇಗೆ ಕಲಿತೀರಾ? ಸೊ ವಾಟ್ ಈಸ್ ಕೆಮಿಸ್ಟ್ರಿ? ಕ್ಲಿಯರ್ಲಿ ಇಟ್ ಈಸ್ ಅ ಬ್ರಾಂಚ್ ಆಫ್ ಸೈನ್ಸ್, ಬಟ್ ಡೋಂಟ್ ಸ್ಟಾಪ್ ಎಟ್ ದಿಸ್. ಇಲ್ಲಿಗೆ ನಿಲ್ಲಿಸಬೇಡಿ, ಇದನ್ನು ಮುಂದುವರಿಸಿ. ವಾಟ್ ಡಸ್ ಇಟ್ ಡೀಲ್ ವಿತ್ ಅನ್ನೋದನ್ನು ಇಲ್ಲಿ ಹೇಳಿ. ಇಷ್ಟೇ ನಾವು ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಯಾರಾದರೂ ಉತ್ತರ ಹೇಳಿದರೆ ಇಟ್ಸ್ ಎ ಬ್ರಾಂಚ್ ಆಫ್ ಸೈನ್ಸ್ ಅಂತ ಹೇಳಿದ್ರೆ ಸರಿ. ಆದರೆ ಈ ಹಂತದಲ್ಲಿ ನೀವು ಇದನ್ನು ಮೀರಿ ಮುಂದಕ್ಕೆ ಹೋಗಬೇಕು. ಏನು ಹೇಳುತ್ತೆ ಕೆಮಿಸ್ಟ್ರಿ? ಕೆಮಿಸ್ಟ್ರಿ ಈಸ್ ಎ ಬ್ರಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್. ಸೊ ಈಗ ಹಿಂದೆ ಡಾಟ್ ಹಾಕಿದರೆ ಆ ಎಲ್ಲ ಸೆಂಟೆನ್ಸ್ ನೀವು ಸೇರಿಸ್ಕೊಳ್ಬೇಕು. ಇಲ್ಲಿ ಸ್ಟಡಿ ಆಫ್. ಪ್ರಿಪರೇಷನ್. Structure. Composition. It deals with the study of preparation, structure, composition, properties, and reactions of ಮೆಟೀರಿಯಲ್ ಸಬ್ಸ್ಟೆನ್ಸ್. ಈ ಮೆಟೀರಿಯಲ್ ಸಬ್ಸ್ಟೆನ್ಸ್ನ ಮ್ಯಾಟರ್ ಅಂತ ಹೇಳ್ಬೋದಲ್ವಾ? ನೋಡಿ, ವಾಟ್ ಈಸ್ ಕೆಮಿಸ್ಟ್ರಿ? ನೋ ಡೌಟ್ ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್. But you should not stop at this. It should be continued and your answer should contain. It deals with, which I have not written, it deals with the study of preparation of matter, structure of matter, composition of matter, properties of matter, reactions of matter. ಇದು ರಸಾಯನ ಶಾಸ್ತ್ರ. ಇದು ನಮ್ಮ ಫಾರ್ಮಲ್ ಡೆಫಿನೇಷನ್ ಆಯಿತು. ಈಗ ಇದರಲ್ಲೇ 3 ಅಂಶವನ್ನು ತಗೊಂಡು I'll try to explain you the significance of chemistry. Preparation, structure, composition. ಈ ಪ್ರಿಪರೇಷನ್ ಅನ್ನೋ ವರ್ಡ್ಗೆ ಹೋದಾಗ ಇದು ಯಾವುದರಿಂದಲೋ ಮಾಡಲ್ಪಟ್ಟಿದೆ ಅಲ್ವಾ? ಯಾವುದರಿಂದ ಆಯಿತು? ಅದೇನು ಹೇಳುತ್ತೆ? ಇದು ಹಿಂದೆ ಹೇಗಿತ್ತು? ಸ್ಟ್ರಕ್ಚರ್, ಕಾಂಪೋಸಿಷನ್ ಈಗ ಹೇಗಿದೆ? ಪ್ರಾಪರ್ಟೀಸ್ ಆ್ಯಂಡ್ ರಿಯಾಕ್ಷನ್ಸ್ ಮುಂದೆ ಹೇಗೆ ಬದಲಾಗುತ್ತೆ? ಇವಿಷ್ಟನ್ನು ರಸಾಯನಶಾಸ್ತ್ರದಲ್ಲಿ ಓದ್ತೀವಿ. ಯಾವುದೇ ಒಂದು ಮ್ಯಾಟರ್
ಆರ್ ಮೆಟೀರಿಯಲ್ ಸಬ್ಸ್ಟೆನ್ಸ್ ಯಾವುದರಿಂದ ಹೇಗೆ ಮಾಡಲ್ಪಟ್ಟಿದೆ, ಈಗ ಹೇಗಿದೆ ಮತ್ತು ಹೇಗೆ ಬದಲಾವಣೆಯನ್ನು ಹೊಂದುತ್ತದೆ, ಇದನ್ನು ರಸಾಯನಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ. ಇದು ನಿಮಗೆ ಅರ್ಥ ಇರಲಿ, ಆವಾಗ ನೀವು ಕೆಮಿಸ್ಟ್ರಿನ ಅಪ್ರಿಷಿಯೇಟ್ ಮಾಡ್ತೀರಾ. ಆದರೆ ಬರಿಬೇಕಾದ ಡೆಫಿನೇಷನ್ ಆ ರೀತಿ ಏನಾದರೂ ಪ್ರಶ್ನೆ ಬಂದರೆ ಇದು ನಿಮಗೆ ಗೊತ್ತಿರಬೇಕು. ಯಾರಿಗಾದರೂ ಹೇಳ್ಕೊಡ್ಬೇಕಾದ್ರೆ ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ನೀವು ಇಷ್ಟನ್ನು ಅದರ ಬಗ್ಗೆ ಓದೋದು ರಸಾಯನಶಾಸ್ತ್ರದ ವಿಷಯವಾಗಿರುತ್ತದೆ. ಭೌತಶಾಸ್ತ್ರದಲ್ಲಿ ಏನು ಓದ್ತೀರಾ? ಚೆನ್ನಾಗಿ ಗೊತ್ತಿದೆ ನಿಮಗೆ. ಭೌತಶಾಸ್ತ್ರದಲ್ಲಿ 2 ವಿಷಯಗಳು ತುಂಬ ಇಂಪಾರ್ಟೆಂಟು. ಒನ್ ಈಸ್ ದ ಎನರ್ಜಿ, ಅದರ್ ಒನ್ ಈಸ್ ದ ಮ್ಯಾಟರ್. ಇವೆರಡರ ಇಂಟರ್ಯಾಕ್ಷನ್ನ ಭೌತಶಾಸ್ತ್ರದಲ್ಲಿ ಓದ್ತೀವಿ. ಆದರೆ ರಸಾಯನಶಾಸ್ತ್ರದಲ್ಲಿ ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಇದು ಯಾವುದರಿಂದ ಹೇಗೆ ಮಾಡಲ್ಪಟ್ಟಿದೆ, ಈಗ ಹೇಗಿದೆ, ಮುಂದೆ ಹೇಗೆ ಬದಲಾವಣೆ ಹೊಂದುತ್ತದೆ, ಇವಿಷ್ಟನ್ನು ಓದುವುದೇ ರಸಾಯನಶಾಸ್ತ್ರ. ಇದಿಷ್ಟೇ ನಾನು ಬರೆದಿರೋದು. ಪ್ರಿಪರೇಷನ್, ಸ್ಟ್ರಕ್ಚರ್, ಕಾಂಪೋಸಿಷನ್, ಪ್ರಾಪರ್ಟೀಸ್, ರಿಯಾಕ್ಷನ್ಸ್ ಅನ್ನೋದನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ರಿಯಾಕ್ಷನ್ಸ್ನ ಪ್ರಾಪರ್ಟೀಸ್ನಲ್ಲೇ ಸೇರಿಸ್ಬೋದು. ಕಾಂಪೋಸಿಷನ್ ಗೊತ್ತಾದರೆ ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಇದಿಷ್ಟನ್ನು ನಾವು ರಸಾಯನಶಾಸ್ತ್ರ ವಿಷಯದಲ್ಲಿ ಓದ್ತೀವಿ. ಇದನ್ನು ಇನ್ನೂ ಸಿಂಪಲ್ ಆಗಿ ಮಾಡಬೇಕು. ಹೇಗೆ ಸಾಧ್ಯ? ಈಗ ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಮ್ಯಾಟರ್ ಅನ್ನೋದು ಯಾವುದರಿಂದ ಆಗಿದೆ? ದ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಆದ್ದರಿಂದ ಕೆಮಿಸ್ಟ್ರಿ is also considered as study of atoms and molecules because they form matter. So chemistry is also considered as study of atoms and molecules. ಇದಿಷ್ಟನ್ನು ನಿಮಗೆ ಗೊತ್ತಿರೋದನ್ನು ಮತ್ತೊಂದು ಸಲ ನೆನಪಿಸ್ತಾ ಇದ್ದೀನಿ. ಇಟ್ ಈಸ್ ನಥಿಂಗ್ ಬಟ್ ರಿವೈವಿಂಗ್ ಅವರ್ ಓಲ್ಡ್ ಮೆಮೊರೀಸ್. ಬಹಳಷ್ಟು ಸಲ ನೀವು ಹೇಳ್ತಾ ಇರ್ತೀರ, old memories are always pleasant and they bring in happiness. The same thing. Now you please try to look at this subject with this perspective. ಈ ರೀತಿಯಾಗಿ ನೋಡಬೇಕು. So it is the study of atoms and molecules. ಹೇಳಿದ್ರು ತಪ್ಪಿಲ್ಲ, ಬಹಳ ಸರಿ ಇದೆ. So what is chemistry? You study about atoms and molecules. ಬಟ್ ಅಷ್ಟಕ್ಕೆ ನಿಲ್ಲಿಸ್ತೀರಾ? ಇಲ್ಲ, ಮುಂದುವರಿತೀರಾ. ಈ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಹೇಗೆ ಬದಲಾವಣೆ ಹೊಂದುತ್ತೆ, ಯಾವುದಾದ್ರೂ ಬದಲಾವಣೆ ಹೊಂದಿದಾಗ ಅದು ಹೇಗಿರುತ್ತೆ, ಆ ಒಂದು ವಸ್ತು ಬೇರೆ ವಸ್ತುಗಳ ಜೊತೆ ಯಾವ ರೀತಿ ವರ್ತಿಸುತ್ತೆ, ಇದೆಲ್ಲವನ್ನು ಕೆಮಿಸ್ಟ್ರಿಯಲ್ಲಿ ಒಟ್ಟಾರೆಯಾಗಿ ಓದ್ತೇವೆ. ಸೊ ದಿಸ್ ಇಸ್ ಅಬೌಟ್ ಕೆಮಿಸ್ಟ್ರಿ. ಸೊ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಕೆಮಿಸ್ಟ್ರಿ. ಈಗ ನಮಗಿರೋ ಮೊದಲನೇ ಪ್ರಶ್ನೆ, ಈ ಕೆಮಿಸ್ಟ್ರಿ ಹೇಗೆ ಉದ್ಭವಿಸಿತು, ಅಥವಾ ಈ ಕೆಮಿಸ್ಟ್ರಿ ಅನ್ನೋ ಜ್ಞಾನದ ವಿಭಾಗ ಹೇಗೆ ಉದಯವಾಯಿತು? ನಥಿಂಗ್ ಬಟ್ ಆರಿಜಿನ್ ಆಫ್ ಕೆಮಿಸ್ಟ್ರಿ. ನೋಡಿ, ಭಾರತೀಯರಾಗಿ ನಮಗೊಂದು ಸ್ಟ್ರಾಂಗ್ ಬೇಸ್ ಇದೆ, ಆಧಾರ ಇದೆ. ನಮ್ಮಲ್ಲಿ ವೇದ ಅಂತ ಏನು ಹೇಳ್ತೀವಿ, ವೇದ ಅಂದರೆ ಇನ್ನೇನಲ್ಲ, ಜ್ಞಾನ. ಸೊ ಈ ರಸಾಯನಶಾಸ್ತ್ರ ಈ ವೇದದಿಂದಲೇ ನಮಗೆ ಸಿಕ್ಕಿರುವಂಥ ಒಂದು ಜ್ಞಾನ. ಇದು ನಾವು ಭಾರತೀಯರಾಗಿ ಹೇಳುವಂಥದ್ದು. ಆದರೆ ಇಲ್ಲಿ ವಿಜ್ಞಾನವನ್ನು ನಾವು ವಿಷಯವಾಗಿ ಇಟ್ಕೊಂಡಾಗ ಇದರಿಂದ ಸ್ವಲ್ಪ ದೂರ ನಿಂತು ಯೋಚನೆ ಮಾಡೋಣ. ಸೊ ವಾಟ್ ಈಸ್ ದ ಆರಿಜಿನ್ ಆಫ್ ಕೆಮಿಸ್ಟ್ರಿ? ಇವತ್ತು ಇದು ಕೆಮಿಸ್ಟ್ರಿ ಅಂತ ಕರೆಯಲ್ಪಡ್ತಾ ಇದೆ. ಇದು ಹೇಗಿತ್ತು ಆರಂಭದಲ್ಲಿ, ಅಥವಾ ಮನುಷ್ಯ ತನ್ನ ಈ ಸೃಷ್ಟಿಯಾದ ಮೇಲೆ ಇದನ್ನು ಯಾವ ರೀತಿಯಾಗಿ ಮೊದಲು ನೋಡಿದ, ಯಾವ ಅಗತ್ಯಕ್ಕಾಗಿ? ಆಗ ಅಗತ್ಯವನ್ನು ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಈ ಕೆಮಿಸ್ಟ್ರಿ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ ದ ಏನ್ಷಿಯಂಟ್ ಟೈಮ್, ಮ್ಯಾನ್ ವಾಸ್ ಆಫ್ಟರ್. ಮನುಷ್ಯ ಯಾವುದರ ಹಿಂದೆ ಇದ್ದ ಅಂತ ಹೇಳಿದರೆ, ಮೊದಲಿಗೆ ಆತ ಇದ್ದಿದ್ದು ಎಲ್ಲವನ್ನೂ ಚಿನ್ನವನ್ನಾಗಿ ಪರಿವರ್ತಿಸುವ ಪ್ರಯತ್ನ. ಟು ಕನ್ವರ್ಟ್ ಬೇಸರ್ ಮೆಟಲ್ ಇನ್ ಟು ಗೋಲ್ಡ್. ಸೊ ಮೊದಲನೇ ಪ್ರಯತ್ನ ಹೇಗೆ? ಟು ಕನ್ವರ್ಟ್ ಬೇಸರ್ ಮೆಟಲ್ಸ್ into gold.
ಮನುಷ್ಯ ಏನು ಪ್ರಯತ್ನ ಮಾಡಿದ ಗೊತ್ತಾ? ಏನೆಲ್ಲ ಸಿಗ್ತಾ ಇತ್ತು ಎಲ್ಲವನ್ನು ಚಿನ್ನವನ್ನಾಗಿ ಪರಿವರ್ತಿಸಬಹುದೇ ಅನ್ನೋದು ಒಂದು ಪ್ರಶ್ನೆ ಆಗಿತ್ತು. ಮತ್ತು ಅದಕ್ಕೆ ಪ್ರಯತ್ನದಲ್ಲಿ ತೊಡಗಿದ. ಬಹುಶಃ ನೀವು ಕೇಳಿರ್ತೀರ, ಸ್ಪರ್ಶಮಣಿ ಅಂತ ಒಂದಿದೆ. ಅದರ ಸಂಪರ್ಕಕ್ಕೆ ಯಾವುದೇ ಬಂದರೂ ಅದು ಚಿನ್ನವಾಗಿ ಬದಲಾಗುತ್ತೆ. ಮನುಷ್ಯನ ಪ್ರಯತ್ನ ಈ ಸ್ಪರ್ಶಮಣಿಯನ್ನು ಕಂಡುಹಿಡಿಯೋದಾಗಿತ್ತು. ಕಂಡುಹಿಡಿಲಿಕ್ಕಾಗದೆ ಹೋದರೆ ತಾನೇ ಅದನ್ನು ಕ್ರಿಯೇಟ್ ಮಾಡೋದಾಗಿತ್ತು. ಸೊ ಈ ರೀತಿಯಾಗಿ ಕೆಮಿಸ್ಟ್ರಿ ಶುರು ಆಯಿತು. ಈ ಒಂದು ಪ್ರಯತ್ನದಲ್ಲಿ ತೊಡಗಿದವರು, ಈ ಒಂದು ಪ್ರಯತ್ನ ಪಡುವವರು ಮತ್ತು ಈ ಒಂದು ವಿಜ್ಞಾನವನ್ನು ಅಥವಾ ಜ್ಞಾನವನ್ನು ಆಲ್ಕೆಮಿ ಅಂತ ಕರೆದರು. ಸೊ ಕೆಮಿಸ್ಟ್ರಿ ವಾಸ್ ಅರ್ಲಿಯರ್ ನೋನ್ ಆಸ್ ಆಲ್ಕೆಮಿ. And one who followed this was known as alchemist. ಹೇಗೆ ಕೆಮಿಸ್ಟ್ರಿ ಮೊದಲಿತ್ತು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಆಲ್ಕೆಮಿ ಅಂದ್ರೇನು? ಇದೊಂದು ವಿಜ್ಞಾನದ ಭಾಗ. ಇದರಲ್ಲಿ ಎಲ್ಲವನ್ನೂ ಚಿನ್ನವನ್ನಾಗಿ ಪರಿವರ್ತಿಸುವಂಥ ಒಂದು ಪ್ರಯತ್ನ. ಆ್ಯಂಡ್ ಯಾರು ಇದನ್ನು ಮಾಡ್ತಾರೋ ಅವನ್ನ ಆಲ್ಕೆಮಿಸ್ಟ್ ಅಂತ ಹೇಳ್ತಾರೆ. ಸೊ ಈಗ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದು, ಆರಂಭದಲ್ಲಿ ಈ ಒಂದು ಪ್ರಯತ್ನದಲ್ಲಿ ತೊಡಗಿದ್ದ ಸಂಸ್ಕೃತಿ ಅಥವಾ ಸಿವಿಲೈಸೇಷನ್ ವಾಸ್ ಅರಬ್ಸ್. ಇವರು ಇದರಲ್ಲಿ ಭಾಳಷ್ಟು ತೊಡಗಿಕೊಂಡಿದ್ರು. ಸೊ ಮೊದಲನೇದು ಧನ, ಹಣ, ಇದರಿಂದ ಓಡೋದು. ಆಮೇಲಿಂದ ಏನು ಬೇಕು ನಮಗೆ? ಅದನ್ನೆಲ್ಲ ಅನುಭವಿಸಲಿಕ್ಕೆ ಆಯಸ್ಸು, ಆರೋಗ್ಯ ಬೇಕು. ಸೊ ಎರಡನೇದು, ನಾವು ಶಾಶ್ವತವಾಗಿ ಬದುಕಿರಲೇಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮನುಷ್ಯ ಮಾಡಲಿಕ್ಕೆ ಶುರು ಮಾಡ್ದ. ಏನು ಕಂಡುಹಿಡಿತಿದ್ದ ಅವನು? ಟು ಡಿಸ್ಕವರ್ ದ ಎಲಿಕ್ಸರ್ ಆಫ್ ಲೈಫ್. ಎಲಿಕ್ಸರ್ ಅಂದರೆ ಅಮೃತ, ಆರ್ ಟು ಪ್ರಿಪೇರ್. ಎಲಿಕ್ಸರ್, ELIXIR, ಅಮೃತ. ಕನ್ನಡದಲ್ಲಿ ಇದೇನೇನು ಹೇಳ್ತೀವಿ? ಜೀವಾಮೃತ, ಸಾವನ್ನು ದೂರ ಮಾಡುವಂಥದ್ದು. ಸೊ ಮೊದಲನೇ ಪ್ರಯತ್ನ ಏನು? ಎಲ್ಲವನ್ನೂ ಚಿನ್ನವನ್ನಾಗಿ ಪರಿವರ್ತಿಸೋದು. ನಮ್ಮ ಆಸೆಗೆ ಮಿತಿ ಇರೋಲ್ಲ. ಎರಡನೇದು, ಒಂದು ಹಂತ ಮೇಲೆ ಸಾವೇ ಬಾರದ ರೀತಿಯ ಪ್ರಯತ್ನ. ಏನು ಕಂಡುಹಿಡಿಬೇಕು? ಎಲಿಕ್ಸರ್ ಆಫ್ ಲೈಫ್. ಎಲಿಕ್ಸರ್ ಅಂದರೆ ಅಮೃತ, ಇದನ್ನು ಜೀವಾಮೃತ ಕಂಡುಹಿಡಿಯೋದು. ಸೊ ಇದು ಕೆಮಿಸ್ಟ್ರಿಯ ಆರಂಭದ ರೂಪ. ಕೆಮಿಸ್ಟ್ರಿ ಅಂತ ಅವತ್ತು ಕರೆದಿರಲಿಲ್ಲ ನಾವು, ಈ ರೀತಿ ಹೇಳ್ತಿದ್ವಿ ಅಲ್ಕೆಮಿಸ್ಟ್, ಅಲ್ಕೆಮಿ. ಇದನ್ನೇನಂತ ಹೇಳ್ತೀವಿ? ದಿಸ್ ಪರ್ಟಿಕ್ಯುಲರ್ ಎಫರ್ಟ್ ಆರ್ ದ ಸ್ಟ್ರೀಮ್ ವಾಸ್ ನೋನ್ ಆಸ್ ಐಟ್ರೋಕೆಮಿಸ್ಟ್ರಿ. IATRO, ಐಟ್ರೋಕೆಮಿಸ್ಟ್ರಿ. ಐಟ್ರೋಕೆಮಿಸ್ಟ್ರಿ ಅಂದ್ರೆ ಏನು? ಮನುಷ್ಯನ ಆರೋಗ್ಯ ಮತ್ತು ಸಾವಿನ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೂ ಒಂದು ದಿವ್ಯೌಷಧವನ್ನು ಕಂಡುಹಿಡಿಯುವ ಪ್ರಯತ್ನ. ಇದು ಯಾವುದಕ್ಕೆ ಲೀಡ್ ಮಾಡ್ತು ಅಂತ ಹೇಳಿದರೆ, ಇವತ್ತಿನ ದಿವಸದ ಮೆಡಿಸಿನ್, ವೈದ್ಯಕೀಯ ಕ್ಷೇತ್ರಕ್ಕೆ ಇದು ನಮ್ಮನ್ನು ಕರ್ಕೊಂಡು ಬಂದಿದೆ. ಇದು 16, 17ನೇ ಶತಮಾನದಲ್ಲಿತ್ತು. 18ನೇ ಶತಮಾನದ ಆದಿಭಾಗದಲ್ಲೂ ಇತ್ತು. 18ನೇ ಶತಮಾನದ ಮಧ್ಯಭಾಗದಲ್ಲಿ ಇವು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತು. ಯಾಕೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನವರೆಗೂ ಯಾರೂ ಕೂಡ ಈ ಒಂದು ಕ್ರಿಯೆಯಲ್ಲಿ ಸಕ್ಸಸ್ ಆಗಿಲ್ಲ. ಎಲ್ಲವನ್ನು ಚಿನ್ನವನ್ನಾಗಿ ಪರಿವರ್ತಿಸುವ ಕಲೆ ಯಾರಿಗೂ ಸಿಕ್ಕಿಲ್ಲ, ಸಾಧ್ಯ ಆಗಿಲ್ಲ. ಸೊ ಇಷ್ಟು ವರ್ಷ ಪ್ರಯತ್ನ ಮಾಡಿದ ಮೇಲೆ ಸಿಗದೆ ಹೋದಾಗ ಸಾಮಾನ್ಯ ಅದು ಫೇಲ್ ಆಗುತ್ತೆ. ಮತ್ತಿದು ಕೂಡ ನಮಗೆ ಸಿಕ್ಕಿಲ್ಲ. ಆದರೆ ಅನುಕೂಲಗಳು ಸಿಕ್ಕಿದೆ. ಸಾವೇ ಬಾರದ ರೀತಿ ಆಗಿಲ್ಲ, ಆದರೆ ಬದುಕಿರೋವರೆಗೂ ಆರೋಗ್ಯವನ್ನು ಕಾಪಾಡಿಕೊಂಡು ಆರೋಗ್ಯವಂತರಾಗಿರ್ಬೋದು. ಇವೆರಡೂ ಫೇಲ್ ಆದ್ದರಿಂದ ಕೆಮಿಸ್ಟ್ರಿಯಲ್ಲಿ ಇವಿಷ್ಟೇ ಅಲ್ಲ, ಇದನ್ನು ಬಿಟ್ಟು ನಾವು ಬದುಕಿರೋ ಅಷ್ಟು ಕಾಲ ಚೆನ್ನಾಗಿರಲಿಕ್ಕೆ ಏನೆಲ್ಲ ಮಾಡ್ಕೊಳ್ಬೋದು ಅದನ್ನು ಪಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ 19ನೇ ಶತಮಾನದಿಂದ ಈಗ ನಾವು ಕೆಮಿಸ್ಟ್ರಿ ಅಂತ ಏನು ಕರಿತಿದ್ದೀವಿ ಇದು ರೂಪ ತಾಳಿತು. ಸೊ ಇದಿಷ್ಟು ಕೆಮಿಸ್ಟ್ರಿಯ ಆರಿಜಿನ್ ಬಗ್ಗೆ ನಮಗೆ ತಿಳಿದಿರಬೇಕಂತ ವಿಷಯಗಳು. ನೆಕ್ಸ್ಟ್ ಟಾಪಿಕ್ ಐ ವಿಲ್ ಬಿ ಡೀಲಿಂಗ್ ವಿತ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಇದು ಇವತ್ತಿನ ದಿವಸ ಈಗ ಹೊಸ ರೂಪದಲ್ಲಿ ಮಾಡರ್ನ್ ಕೆಮಿಸ್ಟ್ರಿ ಅಂತ ಏನು ಹೇಳ್ತೀವಿ, ಅದು 19ನೇ ಶತಮಾನದ ಮಧ್ಯಭಾಗ ಯುರೋಪ್ನಲ್ಲಿ, ಅದರಿಂದಲೇ ಅವ್ರು ಮುಂದೆ ಇರೋದು. ನಾವು ಅವ್ರನ್ನ ಈಗ ಫಾಲೋ ಮಾಡ್ತಾ ಇದ್ದೀವಿ. ಬಟ್ ವಿ ಆರ್ ಆಲ್ಸೋ ಡೂಯಿಂಗ್ ಅವರ್ ಬೆಸ್ಟ್ ಟು ಕ್ಯಾಚ್ ಅಪ್ ವಿತ್ ದೆಮ್. ನಮ್ಮಲ್ಲೂ ಕೂಡ ಸಂಶೋಧನೆಗಳಾಗ್ತಾ ಇದೆ,
ಸರ್ಕಾರದ ಮಟ್ಟದಲ್ಲಿ, ಇಂಡಿವಿಜುವಲ್ ಇನ್ಸ್ಟಿಟ್ಯೂಷನ್ಸ್ ಮಟ್ಟದಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಸೊ ಈಗ ನೆಕ್ಸ್ಟ್ ಟಾಪಿಕ್ನಲ್ಲಿ ನಾನು ಕೆಮಿಸ್ಟ್ರಿಯ ಅಪ್ಲಿಕೇಶನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಇದನ್ನು ನೋಡೋಣ. ಇದು ಯಾವುದು ನಿಮಗೆ ಎಕ್ಸಾಮ್ನಲ್ಲಿ ಕೇಳೋಲ್ಲ, ಆದರೆ ಕೆಮಿಸ್ಟ್ರಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಷ್ಟು ಸಾಧ್ಯತೆಗಳಿದೆ. ಇವತ್ತಿನ ದಿವಸ ನಾವೇನು ಹೊಸದಾಗಿ ಔಷಧಿ ಕಂಡು ಹಿಡಿತಿಲ್ಲ, ಎಲ್ಲವನ್ನೂ ಅವತ್ತೇ ಪ್ರಯತ್ನ ಮಾಡಿದ್ದಾರೆ. ಆದರೆ ಆವತ್ತು ಅವರಿಗಿದ್ದಂತಹ ಸೌಲಭ್ಯ, ಸೌಕರ್ಯ, ಸಾಧನಗಳು ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾರೆ. ಸೊ ಇವತ್ತು ನಮಗೆ ಪ್ರತಿಯೊಂದು ಫೀಲ್ಡ್ನಲ್ಲೂ ಕೂಡ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದೀವಿ, ಅದರ ಫಲವನ್ನು ಅನುಭವಿಸ್ತಾ ಇದ್ದೀವಿ. ಸೊ ಈಗ ಮುಂದಿನ ಟಾಪಿಕ್ ಈಸ್ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿಯ ಮಹತ್ವಗಳು, ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ. ಯಾವುದರಲ್ಲೆಲ್ಲ ಕೆಮಿಸ್ಟ್ರಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ದ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿ ಆರ್ ಅಪ್ಲಿಕಬಲ್ ಇನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ರಸಾಯನಶಾಸ್ತ್ರದ ತತ್ವಗಳು ಎಲ್ಲೆಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ. ಸೊ ದ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಆರ್ ಅಪ್ಲಿಕಬಲ್ ಇನ್ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿ are applicable in study of weather pattern, ಹವಾಮಾನ ಅಧ್ಯಯನದಲ್ಲಿ ಸ್ಟಡಿ ಆಫ್ ವೆದರ್ ಪ್ಯಾಟರ್ನ್. ಈ ಸ್ಟಡಿ ಆಫ್ ಅನ್ಬೇಕಾದ್ರೆ ಇಂಪಾರ್ಟೆಂಟ್ ಫಂಕ್ಷನಿಂಗ್ ಆಫ್ ಬ್ರೈನ್ ಆ್ಯಂಡ್ ಕಂಪ್ಯೂಟರ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಫಂಕ್ಷನಿಂಗ್ ಆಫ್ ಬ್ರೈನ್ computer is also a brain, so functioning of brain and computer. And production of materials in industries. Production in industries. ಬಹುಶಃ ಸಾಮಾನ್ಯವಾಗಿ ನಿಮ್ಮ 10ನೇ ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ನಿಮ್ಮ ಟೀಚರ್ ಹೇಳ್ತಾರೆ, ರಸಾಯನಶಾಸ್ತ್ರದ ಬಳಕೆ ಎಷ್ಟಿದೆ ಅನ್ನೋದಕ್ಕೆ ಯಾವುದಾದರೂ ಒಂದು ಕ್ರಿಯೆಯಲ್ಲಿ ಅಥವಾ ಒಂದು ಕಾರ್ಯದಲ್ಲಿ ಪ್ರತಿನಿತ್ಯ ನೀವು ಕೆಮಿಸ್ಟ್ರಿ ಬಳಸದ ವಸ್ತುವನ್ನು ಬಳಸಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋ ತನಕ ಪ್ರತಿಯೊಂದರಲ್ಲೂ ಕೆಮಿಸ್ಟ್ರಿಯಿಂದ ಉತ್ಪಾದಿಸಲಾದ ಅಥವಾ ಆ ಒಂದು ಪ್ರಿನ್ಸಿಪಲ್ಸ್ನ ಅಳವಡಿಸಿಕೊಂಡ ವಸ್ತುಗಳನ್ನ ನಾವು ಬಳಸ್ತಾ ಇರ್ತೀವಿ. ಸೊ ಒಟ್ಟಾರೆ ಹೇಳೋದಾದರೆ the importance of chemistry can be understood in all aspects of human living: food, clothing and shelter. ಈ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಒಂದೇ ಒಂದು ಫೀಲ್ಡ್ನ ಆಯ್ಕೆ ಮಾಡಿಕೊಂಡು ಎಕ್ಸಾಂಪಲ್ ಹೇಳ್ತೀನಿ. ಸೊ ಲೆಟ್ ಮಿ ಸೆಲೆಕ್ಟ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್, ವ್ಯವಸಾಯ. ಇದನ್ನು ಆರಿಸ್ಕೊಂಡ್ರೆ ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಗೊತ್ತಾಗುತ್ತೆ. ಸೊ ಇದು ಮೂರು ನಿಮಗೆ ಸಿಂಪಲ್ ಆಗಿ ಹೇಳಿರುವಂಥದ್ದು. ಈಗ ಒಂದು ರಂಗವನ್ನು ತಗೊಂಡು ಇಂಪಾರ್ಟೆನ್ಸ್ ಆಫ್ ಕೆಮಿಸ್ಟ್ರಿ ಹೇಳಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ವ್ಯವಸಾಯವನ್ನು ತಗೊಂಡ್ರೆ ದೀಸ್ ಥಿಂಗ್ಸ್ ಯು ಜಸ್ಟ್ ನೀಡ್ ಟು ನೋ. ಸಾಧ್ಯವಾದರೆ ಬರ್ಕೊಳ್ಳಿ. ಮುಂದಿನ ಇದರಲ್ಲಿ ಬರಿಬೇಕಾದ್ರೆ ಪ್ರತಿ ಸಲ ಬರೆದ ಮೇಲೂ ನಾನು ಮಧ್ಯದಲ್ಲಿ ಸ್ವಲ್ಪ ಟೈಮ್ ಕೊಡ್ತೀನಿ, ನೀವು ಬರ್ಕೊಳ್ಬೋದು, ಆಮೇಲಿಂದ ಮುಂದುವರಿಬೋದು. ಸೊ ವ್ಯವಸಾಯವನ್ನು ತಗೊಂಡ್ರೆ ಈಗ ನಮಗಿರೋ ಚಾಲೆಂಜ್ ಏನು? ಭಾರತದ ಮಟ್ಟಿಗೆ ಹೇಳೋದಾದರೆ ನಮ್ಮ ಜನಸಂಖ್ಯೆ ಬೆಳೀತಾನೇ ಇದೆ. ಇದು ಸರಳ ರೇಖೆಯಲ್ಲಿ ಬೆಳೀತಾ ಇಲ್ಲ, ಎಕ್ಸ್ಪೋನೆನ್ಷಿಯಲ್ ಆಗಿ ಬೆಳೀತಾ ಇದೆ. ಸೊ ಈಗ ಅಗ್ರಿಕಲ್ಚರ್ ಫೀಲ್ಡ್ ತಗೊಂಡ್ರೆ ನಮಗೇನಾಗ್ತಾ ಇದೆ? ಜನಸಂಖ್ಯೆ ಬೆಳೀತಾ ಇದ್ದಾಗೆ ವಾಸಕ್ಕೆ ಜಾಗ ಬೇಕು. ವಾಸಕ್ಕೆ ಜಾಗ ಬೇಕಾಗಿರೋದ್ರಿಂದ ನಾವು ವ್ಯವಸಾಯಕ್ಕೆ ಎಷ್ಟು ಜಾಗ ಇಟ್ಟಿದ್ದೀವಿ ಅದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಇದು ಎಲ್ಲರೂ ಅನುಭವಿಸ್ತಿರೋಂಥ ವಿಷಯ.
ಸೊ ಈಗ ಅಗ್ರಿಕಲ್ಚರ್ನಲ್ಲಿ ನಮಗಿರೋ ಚಾಲೆಂಜ್ ಏನು, ನಮ್ಮ ಜನಸಂಖ್ಯೆ ಬೆಳೀತಾ ಇದೆ, ಆದರೆ ವ್ಯವಸಾಯಕ್ಕೆ ನಮಗೆ ಸಿಗುವಂಥ ಭೂಮಿ ಕಡಿಮೆ ಆಗ್ತಾ ಇದೆ. ಸೊ ಕಡಿಮೆ ಜಾಗದಲ್ಲಿ ಜಾಸ್ತಿ ಬೆಳಿಬೇಕು ಅಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕು. ಸ್ವಾಭಾವಿಕವಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಸಮಯ ಜಾಸ್ತಿ ತಗೊಳುತ್ತೆ. ಸೊ ಹೇಗೆ ನಾವು ಹೆಚ್ಚಿಸ್ಬೋದು? ಇದಕ್ಕೆ ನಾವು ಬಳಸ್ಕೊಳ್ಳೋದು ಫರ್ಟಿಲೈಸರ್ಸ್. ಎಲ್ಲಿಂದ ಬರುತ್ತೆ ಫರ್ಟಿಲೈಸರ್ಸ್? ಕೆಮಿಸ್ಟ್ರಿ. ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ಸ್ ಹಾಕಿ ಬೆಳೆ ಬೆಳಿತೀರಾ, ಆದರೆ ಈ ಬೆಳೆಗೆ ಬಹಳಷ್ಟು ಶತ್ರುಗಳಿರ್ತವೆ. ಇವುಗಳಿಂದೆಲ್ಲ ನಾವು ಅದನ್ನು ರಕ್ಷಿಸಬೇಕು. ಏನೆಲ್ಲ ಶತ್ರುಗಳು? ಕೀಟ, ಕಿಮಿ, ಕಳೆ, ಇದೆಲ್ಲ ಇದೆ ಅಲ್ವಾ? ಇದೆಲ್ಲದಕ್ಕೂ ನಾವೇನು ಮಾಡಬೇಕು? ಫರ್ಟಿಲೈಸರ್ಸ್ ಒಂದೇ ಹಾಕಿದರೆ ಸಾಕಾ? ಸಾಲೋಲ್ಲ. ಸೊ ವಿ ಹ್ಯಾವ್ ಟು ಹ್ಯಾವ್ ಇನ್ಸೆಕ್ಟಿಸೈಡ್ಸ್. ಪೆಸ್ಟಿಸೈಡ್ಸ್, ಆಮೇಲಿಂದ ಕಳೆ ನಿವಾರಣೆ ಮಾಡಬೇಕು, ವೀಡಿಸೈಡ್ಸ್. ನೋಡಿ ಇಲ್ಲೆಲ್ಲ ಸೈಡ್ಸ್ ಅಂತ ಬರ್ತಿದೆ ಅಲ್ವಾ? ಈ ಸೈಡ್ಸ್ ಅನ್ನೋ ಪದದ ಅರ್ಥ ಕೊಲ್ಲುವ, ನಾಶಕ ಅಂತ, ನಾಶ ಮಾಡುವಂಥ ವಸ್ತುಗಳು. ವೀಡಿಸೈಡ್ ಅಂದರೆ ಕಳೆ ನಾಶಕ. ಇನ್ಸೆಕ್ಟಿಸೈಡ್ ಕ್ರಿಮಿ ನಾಶಕ, ಪೆಸ್ಟಿಸೈಡ್ ಕೀಟನಾಶಕ, ಫರ್ಟಿಲೈಸರ್ಸ್ ಗೊಬ್ಬರ. ಸೊ ಇಷ್ಟನ್ನು ಮಾಡಿ ನಾವು ನಮಗೆ ಈಗ ಇರುವಂತಹ ಇದೊಂದು ಜ್ವಲಂತ ಸಮಸ್ಯೆ. ಯೋಚನೆ ಮಾಡಿ, ದೇಶದ ಪ್ರತಿಯೊಬ್ಬರಿಗೂ ನಾವು ಆಹಾರವನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ದೇಶದಲ್ಲಿ ಏನಾಗ್ಬೋದು? ಆ ಒಂದು ಸಮಸ್ಯೆನ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸೊ ಇದಕ್ಕೆ ಸಹಾಯ ಮಾಡ್ತಿರೋದು ಯಾವುದು? ಕೆಮಿಸ್ಟ್ರಿ. ಸೊ ಇದೊಂದು ನಿಮಗೆ ರಸಾಯನಶಾಸ್ತ್ರದ ಮಹತ್ವವನ್ನು ಸಾರಿ ಹೇಳುತ್ತೆ. ಸೊ ಈಗ ಇನ್ನೊಂದಕ್ಕೆ ಬರೋಣ. ನಾವೆಲ್ಲರೂ ಚೆನ್ನಾಗಿರ್ತೀವಿ, ಆರೋಗ್ಯ ಹಾಳಾದರೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಸಮಯದಲ್ಲಿ ನಮ್ಮ ಆರೋಗ್ಯವನ್ನು ಸರಿದೂಗಿಸ್ಕೊಳ್ಬೇಕು. ವಾಟ್ ಯು ಕಾಲ್ ಇಟ್? ಎ ಹೆಲ್ದಿ ಲೈಫ್ ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದನ್ನು ನಾವು ಉತ್ತಮಪಡಿಸ್ಕೊಳ್ಬೇಕು. ಹೇಗೆ ಸಾಧ್ಯ? ಹೆಲ್ದಿ ಲಿವಿಂಗ್. For healthy living, we have to take certain medicine. So most of the medicines are either separated or isolated from natural source. ಎಲ್ಲಿ ಸಿಗುತ್ತೋ ನೈಸರ್ಗಿಕವಾಗಿ ಅದರಿಂದ ಬೇರ್ಪಡಿಸಲಿಕ್ಕೆ ಕೆಮಿಸ್ಟ್ರಿ ಅಪ್ಲೈ ಮಾಡಬೇಕು. ಕೆಲವು ಸಲ ಸಿಗೋ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಅಥವಾ ಆ್ಯಸ್ ಇಟ್ ಈಸ್ ಅದರಿಂದ ನಮಗೆ ಉಪಯೋಗ ಕಡಿಮೆ ಇರುತ್ತೆ, ಅದನ್ನು ಮಾರ್ಪಡಿಸಬೇಕು. ಅದಕ್ಕೂ ಕೂಡ ಕೆಮಿಸ್ಟ್ರಿ ಅಪ್ಲೈ ಮಾಡ್ತೀವಿ. ಇನ್ ದ ಐಸೋಲೇಷನ್ ಆಫ್ ಮೆಡಿಸಿನ್ಸ್ ಫ್ರಮ್ ನ್ಯಾಚುರಲ್ ಸೋರ್ಸ್ ಆರ್ ಇನ್ ದ ಪ್ರೊಡಕ್ಷನ್ ಆಫ್ ಮೆಡಿಸಿನ್. ಹೆಲ್ದಿ ಲಿವಿಂಗ್. ಈ ಹೆಲ್ದಿ ಲಿವಿಂಗ್ನಲ್ಲಿ ಹೆಲ್ದಿಗೆ ಎಲ್ಲದಿಗೂ ಬೇಕು. ಈ ಲಿವಿಂಗ್ಗೆ ನಮ್ಗೆ ಇಷ್ಟೇ ಸಾಕಾ? ಸಾಲಲ್ಲ. ಭಾಳಷ್ಟು ನಾವು ಬೇಕು ಅಂತಿರ್ತೀವಿ. ಏನು? ಚರ್ಮವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಸೊ ಏನೆಲ್ಲ ಯೂಸ್ ಮಾಡ್ತೀವಿ? ಮೋಸ್ಟ್ ಆಫ್ ದ ಟೈಮ್ಸ್ ವಿ ಯೂಸ್ ಇನ್ ದ ಫಾರ್ಮ್ ಆಫ್ ಕಾಸ್ಮೆಟಿಕ್ಸ್. ಮಾಯ್ಶ್ಚರೈಸರ್ಸ್ ಅಂತ ಹೇಳ್ತಿರಲ್ಲ, ಅದು ದೋ ಇಟ್ ಈಸ್ ನಾಟ್ ಎ ಕಾಸ್ಮೆಟಿಕ್, ನಾವು ಅದನ್ನು ಕಾಸ್ಮೆಟಿಕ್ ರೀತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲವೂ ಕೂಡ ಕೆಮಿಸ್ಟ್ರಿಯಿಂದ ನಮಗೆ ಸಿಕ್ಕಿರುವಂತಹ ಕೊಡುಗೆಗಳಾಗಿವೆ. ಸೊ ಇಷ್ಟು ನಿಮಗೆ ಕೆಮಿಸ್ಟ್ರಿ ಬಗ್ಗೆ ಹೇಳುತ್ತೆ. ಆದರೆ ಟೆಕ್ಸ್ಟ್ ಬುಕ್ ಪಾಯಿಂಟ್ ಆಫ್ ವ್ಯೂಯಿಂದ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಕೆಮಿಸ್ಟ್ರಿ ಯಾವ ರೀತಿ ನಮಗೆ ಸಹಾಯ ಮಾಡ್ತಿದೆ ಅನ್ನೋದನ್ನು ಒಂದು 2-3 ಉದಾಹರಣೆ ಕೊಟ್ಟಿದ್ದಾರೆ. ಸೊ ಮೆಡಿಸಿನ್ಸ್ ಯಾವ್ಯಾವ್ದು ಸಿಗ್ತಾ ಇದೆ, ಸೊ ಇದು ಚೆನ್ನಾಗಿ ನೀವು ತಿಳ್ಕೊಳ್ಬೇಕು. ಇಲ್ಲಿ 2 ಮೆಡಿಸಿನ್ನ ಮೆನ್ಷನ್ ಮಾಡ್ತಾರೆ. ಒನ್ ಈಸ್ ಸಿಸ್ಪ್ಲಾಟಿನ್, PLATIN, ಆ್ಯಂಡ್ ಅದರ್ ಒನ್ ಈಸ್ ಟ್ಯಾಕ್ಸಾಲ್, TAXOL. ಇವೆರಡು ಯಾವ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಬಳಸ್ತೀವಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಥೆರಪಿಗೆ, ಫಾರ್ ಕ್ಯಾನ್ಸರ್ ಥೆರಪಿ. ಸೊ ಕ್ಯಾನ್ಸರ್ ಕಾಯಿಲೆಯ ಚಿಕಿತ್ಸೆಗೆ
ಸಿಸ್ಪ್ಲಾಟಿನ್ ಆ್ಯಂಡ್ ಟ್ಯಾಕ್ಸಾಲ್ ಇವೆರಡು ಉದಾಹರಣೆ ಕೊಟ್ಟಿರೋದು ಭಾಳಷ್ಟಿದೆ. ಇನ್ನೊಂದು ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋದು ಮತ್ತು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಇದನ್ನೆಲ್ಲ ಕೇಳೋ ಸಾಧ್ಯತೆ ಇರೋದ್ರಿಂದ ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ಅಜಿಡೋಥೈಮಿಡೈನ್ ಅಬ್ರಿವೇಟೆಡ್ ಆಸ್ AZT. ಅಜಿಡೋಥೈಮಿಡೈನ್ THYMIDINE. ನೋಡಿ, ಇದಾದ್ಮೇಲಿಂದ ಹೇಳೋ ಸೆಂಟೆನ್ಸ್ ಭಾಳ ಮುಖ್ಯ, ಅದರಿಂದ ಏನೋ ನಮಗೆ ಗೊತ್ತಾಗುತ್ತೆ. ಅಜಿಡೋಥೈಮಿಡೈನ್ ಟು ಹೆಲ್ಪ್ ಏಡ್ಸ್ ಪೇಷಂಟ್ಸ್. ನೋಡಿ, ತುಂಬ ಸರಿಯಾಗಿ ಹೇಳ್ತಾ ಇದ್ದೀನಿ, ಟು ಹೆಲ್ಪ್ ಏಡ್ಸ್ ಪೇಷಂಟ್ಸ್. ಸೊ ನಿಮಗೆಲ್ರಿಗೂ ಈ ಒಂದು ಸಿಂಡ್ರೋಮ್ ಬಗ್ಗೆ ಗೊತ್ತಿದೆ, ಏಡ್ಸ್, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದನ್ನು ಟ್ರೀಟ್ಮೆಂಟ್ಗೆ, ಕ್ಯೂರ್ಗೆ ಅಂತ ಹೇಳ್ತಲ್ಲ ನಾನು, ಟು ಹೆಲ್ಪ್. ಯಾಕೆಂದರೆ ಇವತ್ತಿನವರೆಗೂ ಏಡ್ಸ್ಗೆ ಯಾವುದೇ ಔಷಧಿಯನ್ನು ನಾವು ಕಂಡುಹಿಡಿದಿಲ್ಲ ಅಥವಾ ಕಂಡುಹಿಡಲಿಕ್ಕಾಗಿಲ್ಲ. ಸೊ ಇವೆರಡನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್, ಕಾಂಟ್ರಿಬ್ಯೂಷನ್ ಆಫ್ ಕೆಮಿಸ್ಟ್ರಿ, ಇದೆರಡನ್ನು ಓದ್ತಾ ಇದ್ವಿ. ನೀವೇನೆಲ್ಲ ಔಷಧಿ ತಗೊಳ್ತೀರಾ ಅದೆಲ್ಲವೂ ಅದಕ್ಕೆ ಕೊಡುಗೆಗಳೇ. ಆದರೆ ಇವತ್ತಿನ ದಿವಸ ನಾವು ಫೇಸ್ ಮಾಡ್ತಿರುವಂತಹ ಕಠಿಣವಾದ ರೋಗಗಳು ಅಂದರೆ ಕ್ಯಾನ್ಸರ್ ಮತ್ತು ಏಡ್ಸ್. ಅದರಲ್ಲಿ ಕ್ಯಾನ್ಸರ್ಗೆ ಸಿಸ್ಪ್ಲಾಟಿನ್ ಮತ್ತು ಟ್ಯಾಕ್ಸಾಲ್ ಇದೆ. ದಿಸ್ ಇಸ್ ವಾಟ್ ವಿ ಕಾಲ್ ಕೀಮೋಥೆರಪಿ ಅಂತ ಹೇಳ್ತಿರಲ್ವ, ಮೆಡಿಸಿನ್ಸ್ ಯೂಸ್ ಮಾಡ್ತೀವಲ್ಲ ಅದು. ಮತ್ತು AZT ಟು ಹೆಲ್ಪ್ ಏಡ್ಸ್ ಪೇಷಂಟ್ಸ್. ಇದನ್ನು ಇಲ್ಲಿಗೆ ಇಟ್ಸ್ ಎ ಕ್ಯೂರೇಟಿವ್ ಮೆಡಿಸಿನ್ ಅಂತ ಹೇಳ್ತಲ್ಲ, ಟು ಹೆಲ್ಪ್, ಏನು ಉಲ್ಬಣವಾಗಿರುತ್ತೋ ಅದು ಸ್ವಲ್ಪ ಕಂಟ್ರೋಲಿಗೆ ಬರೋ ರೀತಿ. AZT ಅಜಿಡೋಥೈಮಿಡೈನ್. ಸೊ ಇವಿಷ್ಟು ಕೆಮಿಸ್ಟ್ರಿಯ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟಕ್ಕೆ ನಾನು ನಿಲ್ಲಿಸಿರ್ತೀನಿ. ಇನ್ನೊಂದು ತರಗತಿಯಲ್ಲಿ ಈಗ ಕೆಮಿಸ್ಟ್ರಿ ಅಥವಾ ನಮ್ಮ ಮುಂದಿರುವ ಸವಾಲುಗಳಿಗೆ ಕೆಮಿಸ್ಟ್ರಿ ಹೇಗೆ ಉತ್ತರ ಕೊಡಬಲ್ಲದು ಅದನ್ನು ಓದಿ ಯಾವುದು ಮೂಲಭೂತ ಐಡಿಯಾಸ್ ಅಥವಾ ಕಾನ್ಸೆಪ್ಟ್ಸ್ ಅನ್ನೋದನ್ನು ಈ ಚಾಪ್ಟರ್ಲ್ಲಿ ಓದ್ತೀವಿ, ಅದನ್ನು ಡಿಸ್ಕಷನ್ ಶುರು ಮಾಡೋಣ. ಸೊ ಒನ್ಸ್ ಅಗೇನ್ ಐ ವೆಲ್ಕಮ್ ಯು ಆಲ್ to pre-university course and to chemistry class, and remind you the forum tries to do its best. Of course ಎಷ್ಟು ಸಾಧ್ಯನೋ ಅಷ್ಟು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತು ನಮ್ಮ ಫೋರಮ್ನ ವೆಬ್ಸೈಟ್ನ ಮತ್ತೊಂದು ಸಲ ಹೇಳ್ತೀನಿ, www.mypuchemistry.in. ಇದನ್ನು ಆಗಾಗ ನೀವು ಲಾಗಿನ್ ಆಗ್ತಾರಿ, ಸಬ್ಜೆಕ್ಟ್ ಸಂಬಂಧಿಸಿದ ಎಲ್ಲ ವಿಷಯಗಳು ನಿಮಗೆ ತಿಳಿತಾ ಇರುತ್ತೆ. ಮತ್ತು ನಮ್ಮ ಈ ಎಲ್ಲ ವಿಡಿಯೋ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ. ಯೂಟ್ಯೂಬ್ ಚಾನಲ್ ಹೆಸರು MyPU Chemistry ಯೂಟ್ಯೂಬ್ ಚಾನಲ್. ನೀವು ಈ ಪಾಠಗಳನ್ನ ವೀಕ್ಷಿಸಿದ ನಂತರ ಮಾಡಬೇಕಾಗಿರೋದು, ಪ್ರೆಸ್ ದ ಲೈಕ್ ಬಟನ್, ಪ್ರೆಸ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಟು ಗೆಟ್ ಫರ್ದರ್ ನೋಟಿಫಿಕೇಷನ್ಸ್. ಒನ್ಸ್ ಅಗೇನ್ ಐ ವೆಲ್ಕಮ್ ಯು ಟು ದೀಸ್ ಕ್ಲಾಸಸ್ ಆ್ಯಂಡ್ ಹೋಪ್ ಟು ಕಂಟಿನ್ಯೂ ಅವರ್ ರಿಲೇಷನ್ಶಿಪ್ ವಿತ್ ಯು. ಥ್ಯಾಂಕ್ ಯು. Have a good day. Namaste.